ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಲ್ರೆಡಿ ಬಣಜಗಳ ಜಟಾಪಟಿಗಳು ಜೋರಾಗಿರೋ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೊಂದು ಬಿಗ್ ಸ್ಟೆಪ್ ಅನ್ನು ಇಟ್ಟಿದ್ದಾರೆ ಅನ್ನುವ ವಿಚಾರ ಕೈಪಾಳ್ಯದಲ್ಲಿ ಈಗ ಸಂಚಲನ ಸೃಷ್ಟಿ ಮಾಡಿದೆ. ದುಬೈ ಟ್ರಿಪ್, ಬೆಳಗಾವಿ ಮೀಟಿಂಗ್ ಎಲ್ಲ ಆಗಿದೆ ಅಲ್ವಾ? ಅದೆಲ್ಲ ಸದ್ದು ಮಾಡಿ ಹೈಕಮಾಂಡ್ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾಯ್ತು. ಸ್ವಲ್ಪ ಸೈಲೆಂಟ್ ಆಗಿತ್ತು, ಬೂದಿ ಮುಚ್ಚಿದ ಕೆಂಡದಂತೆ. ಈಗ ಮತ್ತೆ ಮುಗಿಲೆದ್ದಿರುವಂತಹ ಅಸಮಾಧಾನ ಏನಾಗಿದೆ ಹಾಗಾದ್ರೆ? ಸತೀಶ್ ಜಾರಕಿಹೊಳಿ ಅವರ ಮತ್ತೊಂದು ಮಹತ್ವದ ಹೆಜ್ಜೆ. ಬೇರೆ ಬೇರೆ ಬಗೆಯಲ್ಲಿ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆಗೆ ಸದ್ದಿಲ್ಲದೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿ ಬಂದಿದ್ದಾರೆ ಅನ್ನುವಂಥ ಸುದ್ದಿ ಹಲವು ಕಡೆಗಳಲ್ಲಿ ವರದಿ ಆಗ್ತಿದೆ, ಕೈಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಸತ್ಯನಾ ಹಾಗಾದ್ರೆ? ಸತೀಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ DCM ವಿಚಾರಕ್ಕೆ ಸಂಬಂಧಪಟ್ಟಂತೆ DK ವೇಗಕ್ಕೆ ಕಡಿವಾಣ ಹಾಕೋದು, ಇಲ್ಲ ತನ್ನ ಪವರನ್ನು ಹೆಚ್ಚು ಮಾಡ್ಕೊಳ್ಳೋದು, ಯಾವುದೇ ಲೆಕ್ಕಾಚಾರ ಇರಬಹುದು. ದಲಿತ ಮತ್ತು ನಾಯಕ ಸಮುದಾಯಕ್ಕೆ ಸಂಬಂಧಪಟ್ಟಂತಹ DCMಗಳು ಬೇಕೇ ಬೇಕು ಅನ್ನುವಂಥ ಒತ್ತಡ ಹಾಕಿ ಬಂದಿದ್ದಾರೆ ಹೈಕಮಾಂಡ್ ಮೇಲೆ. ಅಂಥದ್ದೊಂದು ಬಿಗ್ ಮೆಸೇಜನ್ನು ಮತ್ತೆ ರಾಹುಲ್ ಗಾಂಧಿ, ಖರ್ಗೆ, ಸೋನಿಯಾ ಗಾಂಧಿ ಅವರಿಗೆ ರವಾನಿಸಿದ್ದಾರೆ ಅನ್ನುವಂಥ ವಿಚಾರ ಜೋರಾಗಿ ಕೇಳಿಬರ್ತಿದೆ. ಇನ್ನೂ 2-3 ಜನ DCMಗಳನ್ನು ವಿವಿಧ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನೇಮಕ ಮಾಡಿದರೆ ಮಾತ್ರ ಲೋಕಸಭೆಯಲ್ಲಿ ನಾವು ಅಂದುಕೊಂಡಂತೆ ಗುರಿ ಮುಟ್ಟೋಕೆ ಸಾಧ್ಯ ಅನ್ನುವಂತಹ ರಿಪೋರ್ಟನ್ನು ಇಟ್ಟು ಒತ್ತಡ ಹೇರಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಆ ವಿಚಾರ ಮತ್ತೆ ಮುಂಚೂಣಿಗೆ ಬರ್ತಾ ಇದೆ. ಲೋಕಸಭೆ ಹೊತ್ತಿಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸುವಂಥ ಸಾಧ್ಯತೆಗಳು ಕಂಡು ಬರ್ತಿವೆ. ಬೆಳಗಾವಿ ರಾಜಕಾರಣದಲ್ಲಿ ಜಟಾಪಟಿ ಅದು ಒಂದು ಕಡೆ, ಹಾಗೆ DK ಶಿವಕುಮಾರ್ ಅವ್ರಿಗೆ ಪೈಪೋಟಿ ಕೊಡೋದಕ್ಕೆ ಈಗ ಸುಮಾರು ಜನ ನಾಯಕರು ಶುರು ಮಾಡಿರೋದು ಪ್ರಯತ್ನನ, ಮತ್ತೊಂದು ಸುತ್ತಿನ ಪ್ರಯತ್ನ ಜೋರಾಗಿದೆ. DCM ಹೆಚ್ಚು ಜನ ಆದಂಗೂ DK ಶಿವಕುಮಾರ್ ಅವ್ರ ವೇಗಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋ ಕಾರಣಕ್ಕೆ ಅನ್ನೋದು ಎದ್ದು ಕಾಣ್ತಾ ಇದೆ. ಅದು ಒಂದು ಕಡೆ. ಆದರೆ ಬೆಳಗಾವಿ ಜಿಲ್ಲೆ 3 ಪಾಲು ಮಾಡಬೇಕು ಅಂದರೆ ವಿಭಜನೆಯಲ್ಲ, 2 ಮಾಡೋದಲ್ಲ, 3 ಜಿಲ್ಲೆಗಳಾಗಲೇಬೇಕು ಅಂತ ಈಗ ಪಟ್ಟು ಹಿಡಿದಿರೋದು ಮತ್ತೊಮ್ಮೆ ಹೊಸದಾಗಿ ಆ ವಿಚಾರದ ಮೂಲಕ ಬಲ ಪ್ರಯೋಗಕ್ಕೆ ನಿಂತಿದ್ದಾರೆ. ಸರ್ಕಾರದ ವಿರುದ್ಧನೇ ಮುನಿಸ್ಕೊಂಡಿದ್ದಾರೆ. ಬೆಳಗಾವಿ, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು. ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇರಲಿ, ಪದೇ ಪದೇ ಈ ವಿಚಾರ ಜಿಲ್ಲೆ ವಿಭಜನೆ ಆಗಬೇಕು, ಇಷ್ಟು ದೊಡ್ಡ ಜಿಲ್ಲೆ ಆಡಳಿತಾತ್ಮಕ ದೃಷ್ಟಿಯಿಂದ ಬದಲಾವಣೆ ಆಗಲೇಬೇಕು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಿದ್ರು. ಯಾರೂ ಗಮನ ಹರಿಸ್ತಾ ಇಲ್ಲ. ಸರ್ಕಾರದ ಮುಂದೆ ನಮ್ಮ ನಿರ್ಧಾರವನ್ನು ತಿಳಿಸ್ಬಿಟ್ಟಿದ್ದೀವಿ. ವಿಭಜನೆ ಆಗಲಿಲ್ಲ ಅಂದರೆ ಏನಾಗುತ್ತೆ, ನಾವೇನು ಮಾಡಬೇಕಾಗತ್ತೆ ತೀರ್ಮಾನ ತಿಳಿಸಿದ್ದಾಗಿದೆ. ಆದರೂ ಕೂಡ ಇದುವರೆಗೆ ಏನೂ ಆಗಿಲ್ಲ, ಕಾದು ನೋಡ್ತೀವಿ, ನೋಡೋಣ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವೇ ರವಾನೆ ಆದಂತೆ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಮಾತನ್ನು ಕೇಳಿಸ್ಕೊಳ್ತಾ ಇದ್ರೆ ವಿಚಾರ ಇಟ್ಟಾಗಿದೆ, ರಿಪೋರ್ಟ್ ಇಟ್ಟಾಗಿದೆ, ಕ್ರಮಕ್ಕಾಗಿ ನಾವು ಡೆಡ್ಲೈನ್ ಕೊಟ್ಟಿದ್ದೀವಿ ಅನ್ನೋ ಮಾತುಗಳು, ಅವರ ಆ ಅರ್ಥದ ಮಾತುಗಳು ಕುತೂಹಲಕ್ಕೆ ಕಾರಣ ಆಗಿರೋದು. ಹಾಗೆ ಸತೀಶ್ ಜಾರಕಿಹೊಳಿ ವಿರೋಧಿ ಬಣ ಅಥವಾ ಬೆಳಗಾವಿಯಲ್ಲಿ ಇನ್ನೊಂದು ಗುಂಪು ರಾಜಕೀಯ ಲಾಭಕ್ಕಾಗಿ ಇದ್ದಕ್ಕಿದ್ದಂತೆ ಇಂಥದ್ದೆಲ್ಲ ಯಾಕೆ ಮುನ್ನೆಲೆಗೆ ಬಂತು, ಜಿಲ್ಲೆ ವಿಭಜನೆ ಮಾಡುವ ಮೂಲಕ ಹಿಡಿತ ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನವ ಅನ್ನೋ ರೀತಿಯಲ್ಲಿ ಟೀಕೆಯನ್ನು ವ್ಯಕ್ತವಾಗ್ತಿದೆ. ಮತ್ತೊಂದು ಕಡೆಗೆ ವಿಜಯಪುರದ ಇಂಡಿ ಶಾಸಕ ಯಶವಂತರಾಯಗೌಡ, ಇಂಡಿ ಏನಾದರೂ ಜಿಲ್ಲೆ ಆಗಲಿಲ್ಲ ಅಂದರೆ ಈ ಸಲ ನಾನು ಮತ್ತೆ ಸ್ಪರ್ಧೆನೇ ಮಾಡಲ್ಲ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧನೇ, ಅಂದರೆ ಸರ್ಕಾರದ ವಿರುದ್ಧನೇ ಸಿಡಿದೆದ್ದಿರೋದು, ಸವಾಲು ಹಾಕಿರೋದು. ಇದೇ ಇಂಡಿ ಶಾಸಕರು ಕೆಲವು ದಿನಗಳ ಹಿಂದೆ ಸರ್ಕಾರದ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸಿದ್ದನ್ನು ನೋಡಿರಬಹುದು. ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತನ್ನದೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದ ಶಾಸಕರ ಪೈಕಿ ಇವರು ಇದ್ದಾರೆ. ಈಗ ನೋಡಿದ್ರೆ ನಾನು ಮತ್ತೆ ಚುನಾವಣೆಗೆ ಬರಲ್ಲ, ಇದು ನನ್ನ ಅಂತಿಮ ತೀರ್ಮಾನ ಅನ್ನುವಂಥ ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ. ಸೊ ಸರ್ಕಾರಕ್ಕೆ ಬೇರೆ ಬೇರೆ ಸ್ವರೂಪದಲ್ಲಿ ಈಗ ಒತ್ತಡ ಜಾಸ್ತಿ ಆಗ್ತಿದೆ, ಅಥವಾ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಸ್ಟ್ರಾಂಗ್ ಆಗೋ ಲಕ್ಷಣಗಳು ಕಂಡು ಬರ್ತಿವೆ. ಹೌದು, ನಾನು ಇದ್ದೆ ಯಾವಾಗ ಯಶವಂತರಾಯಗೌಡ ಅವರು ಆ ರೀತಿಯ ಬಿಗ್ ಸ್ಟೇಟ್ಮೆಂಟ್ ಕೊಡುವಾಗ. ಕಾದು ನೋಡೋಣ ಏನು ಮಾಡುತ್ತೆ ಸರ್ಕಾರ ಅನ್ನುವಂಥ ರಿಯಾಕ್ಷನನ್ನು ಇಂಡಿಗೆ ಸಂಬಂಧಪಟ್ಟಂತೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸೊ DK ಶಿವಕುಮಾರ್ ಅವರ ಹಿಡಿತವನ್ನು ಸಡಿಲ ಮಾಡೋದಕ್ಕೆ ಬೇರೆ ಬೇರೆ ಸ್ವರೂಪದಲ್ಲಿ ಶಕ್ತಿ ಪ್ರದರ್ಶನ ಶುರುವಾದಂಗೆ ಕಾಣಿಸ್ತಾ ಇದೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಸಹಜವಾಗಿ ಮತ್ತೆ ತಲೆನೋವು ತಂದಿಟ್ಟಿರುವ ಬೆಳವಣಿಗೆ. ಈ ಡಿಮ್ಯಾಂಡ್ಗಳ ಪ್ರಕಾರ DCM ಸ್ಥಾನ ಕೊಡುವ ಮೂಲಕ ಬೇರೆಲ್ಲ ಸದ್ದಡಗಿಸುವಂಥ ಪ್ರಯತ್ನ ಆಗುತ್ತಾ? ಸಮಾಧಾನ ಮಾಡೋಕೆ ಸಾಧ್ಯವಿದೆಯಾ? ಸಿದ್ದರಾಮಯ್ಯನವರು ಈ ನಿಟ್ಟಿನಲ್ಲಿ ಸೈಲೆಂಟ್ ಆಗಿದ್ದುಕೊಂಡೇ ತಮ್ಮ ಆಪ್ತ ಶಿಷ್ಯನಿಗೆ ಬಲ ತುಂಬುತ್ತಿದ್ದಾರಾ ಅನ್ನುವಂಥ
ಟೀಕೆಯು ಸಹಜವಾಗಿ ಡಿ ಕೆ ಕ್ಯಾಂಪಿಂದ ವ್ಯಕ್ತವಾಗಬಹುದು. ಹೇಗೆ ಮದ್ದರಿತಾರೆ ಡಿ ಕೆ ಶಿವಕುಮಾರ್? ಹಾಗಾದರೆ ತನ್ನ ವಿರುದ್ಧ ಸಿಡಿದೆದ್ದಿರುವ ನಾಯಕರಿಗೆ ಇದು ಈಗ ಇಂಟ್ರೆಸ್ಟಿಂಗ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.